ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ಒಂದು ತರಗತಿಯಲ್ಲಿ 8ನೇ ತರಗತಿಯ ಪ್ರಾಯೋಗಿಕ ರೇಖಾಗಣಿತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಚತುರ್ಭುಜ ಅಂದ್ರೇನು, ಚತುರ್ಭುಜ ರಚನೆಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಂಶಗಳು ಯಾವುವು ಮತ್ತು ಅವುಗಳಲ್ಲಿ 4 ಬಾಹು ಮತ್ತು 1 ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ಯಾವ ರೀತಿ ರಚನೆ ಮಾಡ್ತೀವಿ, ಅದೇ ರೀತಿ 2 ಕರ್ಣ ಮತ್ತು 3 ಬಾಹುಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ಯಾವ ರೀತಿ ರಚನೆ ಮಾಡುವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ 2 ಪಾರ್ಶ್ವಬಾಹುಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ಯಾವ ರೀತಿ ರಚನೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. MI is equal to 3.5 ಸೆಂಟಿಮೀಟರ್, IS is equal to 6.5 ಸೆಂಟಿಮೀಟರ್, ಕೋನ M is equal to 75 ಡಿಗ್ರಿ, ಕೋನ I is equal to 105 ಡಿಗ್ರಿ, ಕೋನ S is equal to 120 ಡಿಗ್ರಿ ಇರುವಂತಹ MIST ಚತುರ್ಭುಜ ರಚಿಸಿ. ಸೊ ಈ ಒಂದು ಚತುರ್ಭುಜವನ್ನು ನಾವು ರಚಿಸಬೇಕು. ಯಾವುದಾದ್ರು MIST. ಈಗ ನಾವು ಈ ಚತುರ್ಭುಜವನ್ನು ರಚನೆ ಮಾಡೋದಕ್ಕಿಂತ ಮುಂಚೆ ಒಂದು ಕಚ್ಚಾ ಚತುರ್ಭುಜವನ್ನು ಬರ್ಕೊಂಡು, ಸೊ ಆ ಒಂದು ಕಚ್ಚಾ ಚತುರ್ಭುಜಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆಗಳನ್ನು ಹಾಕಬೇಕಾಗುತ್ತೆ. ಶೃಂಗಬಿಂದುಗಳು ಅಳತೆಗಳನ್ನು ಹಾಕಿ ಆಮೇಲೆ ಆ ಕಚ್ಚಾ ಚಿತ್ರದ ಆಧಾರದ ಮೇಲೆ ನಾವು ನೈಜ ಚಿತ್ರವನ್ನು ಅಥವಾ ನೈಜ ಚತುರ್ಭುಜ ಚಿತ್ರವನ್ನು ರಚನೆ ಮಾಡಬೇಕಾಗುತ್ತೆ ಅಂತ. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ನಿಮಗೆ ರಚನೆ ಕೇಳಿದ್ರು ಕೂಡ ಒಂದು ರಫ್ ಡಯಾಗ್ರಾಮ್ ಬರ್ಕೋಬೇಕು. ಹೇಗೆ ನಾವು ಮನೆ ಕಟ್ಟಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ಮನೆ ಕಟ್ತೀವೋ ಆ ಥರ ಒಂದು ರಫ್ ಡಯಾಗ್ರಾಮ್ ಇಟ್ಕೊಂಡು, ಸೊ ಅದರಲ್ಲಿ ನಮಗೆ ಎಲ್ಲ ವ್ಯಾಲ್ಯೂಸನ್ನು ಹಾಕಿದ್ದು ಅದಕ್ಕೆ ಅನುಗುಣವಾಗಿ ನಾವು ನೈಜ ಚಿತ್ರವನ್ನು ರಚನೆ ಮಾಡಬೇಕು. ಸೊ ಈಗ ನಾನು ಒಂದು ಕಚ್ಚಾ ಚತುರ್ಭುಜವನ್ನು ಬರ್ಕೊಳ್ತಿದ್ದೀನಿ. ಸೊ ಇದಕ್ಕೆ ನಾನು ಶೃಂಗಬಿಂದುಗಳನ್ನು ಹೆಸರಿಸ್ತಾ ಇದ್ದೀನಿ. ಯಾವುದು ನನಗೆ ಬೇಕಾಗಿರೋದು MIST, ಹೌದಾ? ಸೊ MIST ಈ ಥರ ಬರುತ್ತೆ. MIST ಯಾವಾಗಲೂ ಇದು ಆರ್ಡ್ರಲ್ಲಿ ಇರಬೇಕು, ಅನುಕ್ರಮವಾಗಿರಬೇಕು. ಯಾವುದೇ ಚತುರ್ಭುಜದ ಶೃಂಗಬಿಂದುಗಳು ನೋಡಿ, ಇಲ್ಲಿ MI ಬಂತು ಅಂದರೆ ಇಲ್ಲಿ ST ಅಂತ ಬರೆಯೋದಿಲ್ಲ, ಇದೊಂದು ಆರ್ಡರ್ ಇರುತ್ತೆ, MIST. ಸೊ ಈ ಚತುರ್ಭುಜವನ್ನು ನಾವು ರಚನೆ ಮಾಡಬೇಕು. ಸೊ ಇದರಲ್ಲಿ ನಮಗೇನವರು ಅಳತೆಗಳು ಕೊಟ್ಟಿದ್ದಾರೆ, ಫಸ್ಟು ಆ ಅಳತೆಗಳನ್ನು ಕಚ್ಚಾ ಚಿತ್ರಕ್ಕೆ ಹಾಕೋಣ. MI ಎಷ್ಟಿದೆ? 3.5 ಸೆಂಟಿಮೀಟರ್ ಇದೆ, ಆಯಿತಾ? ನಮ್ಗೆ ಪಾದ ಬೇಕು, ಆ ಪಾದ ಇದೆ. IS ಎಷ್ಟಿದೆ? 6.5 ಸೆಂಟಿಮೀಟರ್. ನಂತರ ಕೋನ M ಎಷ್ಟಿದೆ ಅಂತ ಹೇಳಿದರೆ 75 ಡಿಗ್ರಿ ಇದೆ, 75 ಡಿಗ್ರಿ ಇದೆ. ನಂತರ I ಎಷ್ಟಿದೆ ಅಂತ ಹೇಳಿದರೆ 105 ಡಿಗ್ರಿ ಇದೆ. ನಂತರ S ಎಷ್ಟಿದೆ ಅಂತ ಹೇಳಿದರೆ 220 ಡಿಗ್ರಿ ಇದೆ, ಹೌದಾ? ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಚತುರ್ಭುಜದ ಒಂದು ಕಚ್ಚಾ ಚಿತ್ರ. ಸೊ ಈಗ ನಾವು ಈ ಅಳತೆಗಳಿಗೆ ಅನುಗುಣವಾಗಿ ಒಂದು ನೈಜ ಚಿತ್ರವನ್ನು ನಾವು ರಚನೆ ಮಾಡ್ತೀವಿ. ಸೊ ಮೊದಲು ನಾವೇನು ಹೇಳ್ಕೋಬೇಕು ಅಂತ ಹೇಳಿದರೆ, ಒಂದು ಪಾದ ಹೇಳ್ಕೋಬೇಕು. ಪಾದ ಎಷ್ಟು ಸೆಂಟಿಮೀಟರ್ ಇದೆ? ಇದರಲ್ಲಿ 3.5 ಸೆಂಟಿಮೀಟರ್ ಇದೆ. ಸೊ 3.5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಪಾದವನ್ನು ಹೇಳ್ತೀನಿ ನಾನು ಫಸ್ಟ್. ಸೊ ಒಂದು ಪಾದ 3.5 ಸೆಂಟಿಮೀಟರ್ ಹೇಳ್ಕೊಳ್ತೇವೆ. ಓಕೆ. ಸೊ ಇದು ಪಾದ 3.5 ಸೆಂಟಿಮೀಟರ್. ಯಾವುದಿದು? MI ಪಾದ 3.5 ಸೆಂಟಿಮೀಟರ್. ಪಾದ ಆದಮೇಲೆ ಏನು ಹೇಳ್ಕೋಬೇಕಾಗುತ್ತೆ ನೋಡಿ, 2 ಕೋನಗಳಿವೆ ಈ ಪಾದದ ಅಂತ್ಯಬಿಂದುಗಳಲ್ಲಿ. ಸೊ ಒಂದು ಕೋನ 75 ಡಿಗ್ರಿ ಇದೆ, ಇನ್ನೊಂದು 105 ಡಿಗ್ರಿ ಇದೆ. ಸೊ 2 ಕೋನಗಳನ್ನು ನಾನು ರಚನೆ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಇದೊಂದು ಕೋನ I ಕೋನವನ್ನು ರಚನೆ ಮಾಡ್ತೀನಿ. I ಕೋನ ಎಷ್ಟಿದೆ ಅಂತ ಹೇಳಿದ್ರೆ 105 ಡಿಗ್ರಿ ಇದೆ. ಸೊ 105 ಡಿಗ್ರಿ ಇರ್ತಕ್ಕಂಥ I ಕೋನವನ್ನು ರಚನೆ ಮಾಡ್ತೀನಿ. ಇಲ್ಲಿಂದ ಕೌಂಟ್ ಮಾಡಿ 105 ಇಲ್ಲಿ ಬರುತ್ತೆ ನೋಡಿ, ಆಯಿತಾ? ಸೊ ಈಗ ಇಲ್ಲಿ ಒಂದು IX ಬಾಹುವನ್ನು ಇದೆ, ಈ ಬಿಂದು ಮುಖಾಂತರ ಒಂದು IX ಬಾಹು ಸ್ವಲ್ಪ ಉದ್ದನೇ ಇದೆ. IX ಬಾಹು. ಸೊ ಇದು ಎಷ್ಟು ಡಿಗ್ರಿ ಇದೆ? 105 ಡಿಗ್ರಿ, ಆಯಿತಾ?
ನಂತರ ನೋಡಿ ಐ ಇಂದ ಎಸ್ಗೆ ಈಗ ನಾವು ಎಸ್ ಗುರುತು ಮಾಡಬೇಕಿದ್ರೆ ಐ ಇಂದ ಎಸ್ಗೆ ಎಷ್ಟಿದೆ 6.5 ಸೆಂಟಿಮೀಟರ್ ಇದೆ. ಸೊ 6.5 ಸೆಂಟಿಮೀಟರ್ ಕಂಸ ತಗೊಂಡು ಐ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ನಾವು IX ಅನ್ನು ಕಟ್ ಮಾಡಬೇಕು ಎಸ್ನಲ್ಲಿ. ಸೊ ಈಗ ಒಂದು ಕೈವಾರ ಸಹಾಯದಿಂದ ಒಂದು ಕಂಸ ತಗೊಳ್ತಿದ್ದೀನಿ. ಎಷ್ಟು ಅಂತ ಹೇಳಿದ್ರೆ 6.5 ಸೆಂಟಿಮೀಟರ್. ಓಕೆ, 6.5 ಸೆಂಟಿಮೀಟರ್ ಕಂಸ ತಗೊಂಡು ಐ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಏನು ಮಾಡ್ತಿದ್ದೀನಿ, ಈ IX ಅನ್ನು ಕಟ್ ಮಾಡ್ತಿದ್ದೀನಿ ಈ ಥರ. ಸೊ ಈಗ ಕಟ್ ಆಗಿರ್ತಕ್ಕಂಥ ಪಾಯಿಂಟು ಯಾವುದು ಅಂತ ಹೇಳಿದ್ರೆ ಇದೇ ನಮಗೆ ಬೇಕಾಗಿರ್ತಕ್ಕಂಥ ಎಸ್ ಬಿಂದು. ಸೊ IS ಎಷ್ಟಿದೆ 6.5 ಸೆಂಟಿಮೀಟರ್. ಸೊ ಇದು 6.5 ಸೆಂಟಿಮೀಟರ್. ಐ ಕೋನ ಎಷ್ಟಿದೆ ಅಂತ ಹೇಳಿದ್ರೆ 105 ಡಿಗ್ರಿ ಇದೆ ಆಯ್ತಾ. ಸೊ ಈಗ ನಮಗೆ ಈ ಎಸ್ ಅಲ್ಲಿ ಹೌದಾ IS ಏನು ಭಾಗವಾಗಿದೆ ಆ ಎಸ್ ಬಿಂದುವಿನಲ್ಲಿ 120 ಡಿಗ್ರಿ ಕೋನ ಇದೆ. ನಮ್ಗೆ ಇದರ ಅಳತೆ ಗೊತ್ತಿಲ್ಲ, ಯಾವುದರ ಅಳತೆ ಎಸ್ ಇಂದ ಟಿಗೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದರೆ ಎಸ್ ಬಿಂದುವಿನಲ್ಲಿ 120 ಡಿಗ್ರಿ ಕೋನ ಇದೆ. ಸೊ ಎಸ್ ಬಿಂದುವಿನಲ್ಲಿ ನೀವು 120 ಡಿಗ್ರಿ ಕೋನವನ್ನು ಗುರುತು ಮಾಡಬೇಕು. ಯಾವ ರೀತಿ ಗುರುತು ಮಾಡಬೇಕು, ಈ ಥರ ಇಟ್ಕೊಡಿ. ಎಸ್ ಬಿಂದುವಿನಲ್ಲಿ ನೋಡಿ, ಈ ಕಡೆಯಿಂದ ಕೌಂಟ್ ಮಾಡಿ, 0 ಇಂದ ಕೌಂಟ್ ಮಾಡಿ 120 ಡಿಗ್ರಿ. 120 ಡಿಗ್ರಿ ಅಂದರೆ ಇಲ್ಲೆಲ್ಲ ಬರುತ್ತೆ ನೋಡಿ ಆಯ್ತಾ. ನೋಡಿ 120 ಡಿಗ್ರಿ. ಸೊ ಈಗ ಇದನ್ನು ಸೇರಿಸಿ 120 ಡಿಗ್ರಿಯನ್ನು ಸೇರಿಸಿ ಆಯ್ತಾ. ಸೊ ಇದು ಯಾವುದಾಗಿರುತ್ತೆ, IS ಇದನ್ನು Y ಅಂತ ಕಟ್ಕೊಂಡು SY. ಈಗ ಎಂ ಬಿಂದುವಿನಲ್ಲಿ ಇದಾಯಿತು ನಮಗೆ, ಇದು 120 ಡಿಗ್ರಿ ಆಯಿತು ಹೌದಾ. ಈಗ ಎಂ ಬಿಂದುವಿನಲ್ಲಿ ಎಷ್ಟು ಡಿಗ್ರಿ ಕೋನ ಏರ್ಪಡಬೇಕು, ನಮಗೆ 75 ಡಿಗ್ರಿ ಕೋನ ಏರ್ಪಡಬೇಕು. ಈಗ ಎಮ್ ಇಂದ ಟಿಗೆ ನಮಗೆ ಬಾವಿನ ಅಳತೆ ಗೊತ್ತಿಲ್ಲ, ಇಲ್ಲಿ ಬರೀ ಕೋನದ ಅಳತೆ ಇದೆ. ಸೊ ಅದಕ್ಕೆ ಇಲ್ಲಿ 75 ಡಿಗ್ರಿಯನ್ನು ಬರೋ ರೀತಿ ಕಟ್ ಮಾಡಿ, ಸೊ ಅದನ್ನು ನಾವು YSಗೆ ಸೇರಿಸಬೇಕಾಗುತ್ತೆ. ಸೊ ಇದರಲ್ಲಿ 75 ಡಿಗ್ರಿ ಕೋನ ಗುರುತು ಮಾಡ್ತೀವಿ. 75 ಡಿಗ್ರಿ ಕೋನ ಅಂದರೆ ಇದು ಬರುತ್ತೆ. ಸೊ ಈಗ ಅದನ್ನು ಸೇರಿಸಿ ನೋಡಿ, ಇದನ್ನು ಈ ಥರ ಸೇರಿಸಿ ಹೌದಾ. ಸೊ ಇಲ್ಲಿ ಈ ಸೇರಿರ್ತಕ್ಕಂಥ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ನಮಗೆ ಏನಾಗಿರುತ್ತೆ ಅಂದರೆ ಇದು ಟಿ ಶೃಂಗ ಬಿಂದು ಆಗಿದೆ. ಇದು 75 ಡಿಗ್ರಿ ಗೊತ್ತಾಯ್ತಲ್ಲ. ಇದು 75 ಡಿಗ್ರಿ ಇದೆ, ಇದು 105 ಡಿಗ್ರಿ ಇದೆ, ಇದು 120 ಡಿಗ್ರಿ ಇದೆ, ಇದು 6.5 ಸೆಂಟಿಮೀಟರ್ ಇದೆ, ಇದು 3.5 ಸೆಂಟಿಮೀಟರ್. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ MIST ಚತುರ್ಭುಜ. ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವು ಇದನ್ನು ನೋಡ್ತಾ ಕಲಿಬೇಕು. ನೀವು ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ಬೇಕು. ನಾನು ಯಾವ ಥರ ಅಳತೆಗಳನ್ನ ಇದರಲ್ಲಿ ರಚನೆ ಮಾಡ್ತಾ ಹೋಗ್ತೋ ಅದೇ ಹಂತದಲ್ಲಿ ನೀವು ರಚನೆ ಮಾಡ್ತಾ ಹೋಗೋದ್ರ ಮಾತ್ರ ಇವು ನಿಮಗೆ ಈಸಿ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ ಏನು, ಇದನ್ನು ನಾವು 2 ಭಾಗ ಮತ್ತು 3 ಕೋನ ಕೊಟ್ಟಾಗ ಚತುರ್ಭುಜವನ್ನು ಬಿಡಿಸ್ತಕ್ಕಂಥ ಮೊದಲನೇ ಸ್ಟೆಪ್ ಏನು ಅಂದರೆ, ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಮಾಡ್ಕೋಬೇಕು. ರಫ್ ಡಯಾಗ್ರಾಮ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆಗಳನ್ನ ಹಾಕಬೇಕು. ಆಮೇಲೆ ಮೊದಲನೇ ಸ್ಟೆಪ್ಪು ಪಾದ ಎಳ್ಕೋಬೇಕು. ಪಾದ ಕೋನವೊಂದನ್ನು ನೀವು ರಚನೆ ಮಾಡ್ಕೋಬೇಕು. ನಂತರ ಏನು ಒಂದು ಭಾಗದ ಅಳತೆ ಏನು ಕೊಟ್ಟಿರ್ತಾರೆ ಆ ಭಾವಿಗೆ ನೀವು ಅಷ್ಟು ಕಟ್ ಮಾಡಬೇಕು. ನಂತರ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಕೋನ ಗುರುತು ಮಾಡಬೇಕು, ಇನ್ನೊಂದು ಕೋನ ಗುರುತು ಮಾಡಬೇಕು. ಆರಂಭದ ಬಿಂದುವಿನಲ್ಲಿ ಅದನ್ನು ಸೇರಿಸಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ MIST ಚತುರ್ಭುಜ ಸಿಗುತ್ತದೆ. ಸೊ ಇದೇ ಥರ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಅಂತಾರೆ MO is equal to 6 ಸೆಂಟಿಮೀಟರ್, OR is equal to 4.5 ಸೆಂಟಿಮೀಟರ್, ಆಮೇಲೆ M is equal to 60 ಡಿಗ್ರಿ, O is equal to 105 ಡಿಗ್ರಿ,
ಆರ್ ಇಸ್ ಈಕ್ವಲ್ ಟು, ಸೊ ಇದು ಕೂಡ 105 ಡಿಗ್ರಿ ಇರುವ MORE ಚತುರ್ಭುಜ ರಚಿಸಿ. MORE ಚತುರ್ಭುಜ ರಚಿಸಿ. MORE ಚತುರ್ಭುಜ ರಚಿಸಿ. ಓಕೆ. ಸೊ ಇಲ್ಲಿ ನಮಗೆ ಮೊದಲನೇ ಸ್ಟೆಪ್ ಏನು, ಒಂದು ಕಚ್ಚಾ ಚಿತ್ರವನ್ನು ಬರ್ಕೋಬೇಕು. ನೋಡಿ, ಬರೆಯೋದು ಬೇರೆ, ರಚನೆ ಮಾಡೋದು ಬೇರೆ. ಬರ್ಕೋಬೇಕಾದ್ರೆ ನಮ್ಗೆ ಯಾವುದೇ ಅಳತೆ ಏನಿರಲ್ಲ. ಅದರ ರಚನೆ ಮಾಡಬೇಕಾದ್ರೆ ಮಾತ್ರ ನಾವು ಆ ಅಳತೆಗಳಿಗೆ ಅನುಗುಣವಾಗಿ ನಾವು ರಚಿಸ್ತಾ ಹೋಗ್ತೀವಿ. ಸೊ ಈಗ ಫಸ್ಟ್ ಇದನ್ನು ಬರೀತೀನಿ, ಬರೆದು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆಗಳನ್ನ ಹಾಕ್ತೀವಿ. ಸೊ ಇದು ಚತುರ್ಭುಜ ಇದೆ, ಹೌದಾ? ಸೊ ಇದಕ್ಕೆ ಹೆಸರು ಕೊಡಿ MORE. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ನೀವು. ಈ ಪಾದದ ಅಳತೆ ಇದ್ದು ಮಾತ್ರ ಬರೀಬೇಕು ನೀವು, ಆಯಿತಾ? ಈಗ ಸಪೋಸ್ ಇಲ್ಲಿ ನಮಗೆ ಎರಡೇ ಕೊಟ್ಟಿರೋದು OR MR, ಇಲ್ಲಿ EM ಬರೋ ರೀತಿ ಅಥವಾ ER ಬರೋ ರೀತಿಯನ್ನು ಬರ್ಕೊಬಾರ್ದು. ಯಾಕಂದರೆ ನಮಗೆ ಪಾದವನ್ನು ಎಳಿಬೇಕು ಅಂದರೆ ಅದಕ್ಕೆ ಅಳತೆ ಬೇಕಾಗುತ್ತೆ. ಸೊ MO ಪಾದ ಇದೆ, MORE ಅಂತ ಬರ್ಕೊಳ್ಳಿ. ಸೊ ಇಲ್ಲಿ MO 6 ಸೆಂಟಿಮೀಟರ್ ಇದೆ. ಇದು 4.5 ಸೆಂಟಿಮೀಟರ್ ಇದೆ. ಕೋನ M 60 ಡಿಗ್ರಿ ಇದೆ. ಕೋನ O 105 ಡಿಗ್ರಿ ಇದೆ. ಸೊ ಇದು ಕೂಡ 105 ಡಿಗ್ರಿ ಇದೆ. ಯಾವುದು R, ಇದು 105 ಡಿಗ್ರಿ ಇದೆ, ಹೌದಾ? ಸೊ ಈ ಥರ ಇರ್ತಕ್ಕಂಥ ಒಂದು ಚತುರ್ಭುಜವನ್ನು ರಚಿಸ್ಬೇಕು. ಸೊ ಈಗ ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಮೊದಲು ಯಾವುದೇ ಒಂದು ಬಹುಭುಜಾಕೃತಿಯನ್ನು ನಾವು ರಚನೆ ಮಾಡ್ಬೇಕಾದ್ರೆ ಪಾದ ಹೇಳ್ತೀವಿ. ಪಾದ ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್ ಇದೆ ನಮಗೆ. ಸೊ ಈಗ 6 ಸೆಂಟಿಮೀಟ್ರು ಪಾದ ಹೇಳ್ತೀವಿ. 6 ಸೆಂಟಿಮೀಟರ್ ಪಾದ ಹೇಳ್ತಿದ್ದೀನಿ. ಸೊ ಇದು MO 6 ಸೆಂಟಿಮೀಟರ್. ನೆಕ್ಸ್ಟ್ ಈಗ ಏನು ಮಾಡಬೇಕು? ನೆಕ್ಸ್ಟು O ಬಿಂದುವಿನಲ್ಲಿ 105 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ನೋಡಿ, ಕೋನ ಇಟ್ಕೊಳ್ಳಿ. O ಡಿಗ್ರಿನಲ್ಲಿ 105 ಡಿಗ್ರಿ ಕೌಂಟ್ ಮಾಡಬೇಕು. ನೀಟಾಗೆ 105 ಡಿಗ್ರಿ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಕೋನ ರಚನೆ ಮಾಡಿಕೊಂಡು, ಸೊ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಬರೀಬೇಕು, ಯಾಕೆಂದರೆ ನಮಗೆ ಅಳತೆ ಕರೆಕ್ಟಾಗಿ ಬರಲಿದೆ. ಇದನ್ನು ನಾನೇನಂತ ಕರಿತೀನಿ? OX ಅಂತ ಕರಿತೀನಿ. ಇದು 105 ಡಿಗ್ರಿ, ಆಯಿತಾ? ಸೊ ಈಗ O ಇಂದ R ಎಷ್ಟಿದೆ? O ಇಂದ R ಗೆ 4.5 ಸೆಂಟಿಮೀಟರ್ ಇದೆ. ಸೊ ನಾವೇನು ಮಾಡಬೇಕೀಗ? ಕೈವಾರ ಸಹಾಯದಿಂದ 4.5 ಸೆಂಟಿಮೀಟರ್ ಕಂಸ ತಗೊಂಡು O ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು OX ಅನ್ನು R ನಲ್ಲಿ ಕಟ್ ಮಾಡಬೇಕು. ಸೊ ಈಗ ನಾನು 4.5 ಸೆಂಟಿಮೀಟರ್ ಕಂಸ ತಗೊಂಡಿದ್ದೀನಿ. 4.5 ಸೆಂಟಿಮೀಟರ್ ಕಂಸ ತಗೊಂಡು O ಬಿಂದು ಕೇಂದ್ರವಾಗಿ ಇಟ್ಕೊಂಡು, ಸೊ ಅದನ್ನು OX ಅನ್ನು ಕಟ್ ಮಾಡ್ಕೊಂಡು, ಸೊ ಅದು ಎಲ್ಲಿ ಕಟ್ ಆಗಿದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಟ್ ಆಗಿದೆ, ಆಯಿತಾ? ಸೊ ಈಗ ಈ ಕಟ್ಟಾಗಿರ್ತಕ್ಕಂಥ ಬಿಂದು ಏನಿದೆ, ಆ ಕಟ್ಟಾಗಿರ್ತಕ್ಕಂಥ ಬಿಂದುವಿಗೆ ನಾನು R ಅಂತ ಹೆಸರು ಕೊಡ್ತೀನಿ. ಇದು R, ಆಯಿತಾ? ಸೊ ಇದು ಇಲ್ಲಿಂದ O ಇಂದ R ಎಷ್ಟಿದೆ ಅಂತ ಹೇಳಿದ್ರೆ 4.5 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು? R ಬಿಂದುವಿನಲ್ಲಿ ಕೋನ ರಚನೆ ಮಾಡಬೇಕು. ಸೊ R ಬಿಂದುವಿನಲ್ಲಿ ಕೋನ ರಚನೆ ಮಾಡಬೇಕಾದ್ರೆ ನೋಡಿ, ಕೋನ ಮಾಪ ಈ ಥರ ಇಟ್ಕೊಳ್ಬೇಕು. ಈ ಥರ ಕೋನ ಮಾಪ ಇಟ್ಕೊಳ್ಬೇಕು, ಹೌದಾ? ಈ ಥರ ಇಟ್ಕೊಂಡು ನೋಡಿ, ಈ ಕೆಳಗಿಂದ ಕೌಂಟ್ ಮಾಡಿ ಎಷ್ಟು ಡಿಗ್ರಿ ಇದೆ? ಅದು 105 ಡಿಗ್ರಿ ಇದೆ. ಸೊ 105 ಡಿಗ್ರಿಗೆ ನೀವು ಗುರುತು ಮಾಡಿ. ಗುರುತು ಮಾಡಿಬಿಟ್ಟು ಅಲ್ಲಿ OY ಅನ್ನು ಎಳೆಯಬೇಕು. ನಮಗೆ ನೋಡಿ, R ಇಂದ OY ಅನ್ನು ಎಳೆಯಬೇಕು. R ಇಂದ OY ಅನ್ನು ಎಳೆಯುತ್ತಿದ್ದೇವೆ. OY, ಸರಿ, RY ಅನ್ನು ಎಳಿತೀವಿ. ನೆಕ್ಸ್ಟ್ ಏನು ಮಾಡಬೇಕು? ಇದರ ಅಳತೆ ಗೊತ್ತಿಲ್ಲ ನಮಗೆ, ಎಷ್ಟು ಸೆಂಟಿಮೀಟರ್ ಇದೆ ಅಂತ ಅಳತೆ ಗೊತ್ತಿಲ್ಲ. ಬಟ್ ಈ ಕೋನದ ಅಳತೆ 105 ಡಿಗ್ರಿ ನಾನು ಹೇಳ್ಕೊಂಡಿದ್ದೀನಿ, ಆಯ್ತಲ್ಲ? ಈಗ M ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು 60 ಡಿಗ್ರಿ ಕೋನ ರಚನೆ ಮಾಡಬೇಕು. M ಬಿಂದುವಿನಲ್ಲಿ 60 ಡಿಗ್ರಿ ಕೋನ ರಚನೆ ಮಾಡಬೇಕು. ಸೊ ಆ ಕೋನ ಈ RY ರೇಖೆ ಏನಿದೆ, RY ರೇಖೆಯನ್ನು ಛೇದಿಸಬೇಕು ಆ ಕೋನ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ? ಕೋನ ಮಾಪ ತಗೊಂಡು M ಬಿಂದು ಕೇಂದ್ರವಾಗಿ ಇಟ್ಕೊಂಡು ನಾನೇನು ಮಾಡ್ತಾ ಇದ್ದೀನಿ? ಒಂದು 60 ಡಿಗ್ರಿ ಕೋನ ರಚನೆ ಮಾಡ್ತಾ ಇದ್ದೀನಿ. M ಬಿಂದು ಕೇಂದ್ರವಾಗಿ ಇಟ್ಕೊಂಡು 60 ಡಿಗ್ರಿ ಕೋನ ರಚನೆ ಮಾಡ್ತಾ ಇದ್ದೀನಿ, ಆಯಿತಾ?
ಸೊ ಎಮ್ ಇಂದ ಏನು ಮಾಡ್ತಿದ್ದೀನಿ, ಸೊ ಇದು ಪಾಯಿಂಟ್ ಏನಾಗಿರುತ್ತೆ, ದಿಸ್ ಈಸ್ ಇ, ಇದು 60 ಡಿಗ್ರಿ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ MORE ಚತುರ್ಭುಜ ಆಗಿರ್ತದೆ. ಸೊ ಇದರಲ್ಲಿ M 60 ಡಿಗ್ರಿ ಇದೆ, O 105 ಡಿಗ್ರಿ ಇದೆ, R 105 ಡಿಗ್ರಿ ಇದೆ, ಮತ್ತು MO 6 ಸೆಂಟಿಮೀಟರ್ ಇದೆ, ಮತ್ತು OR 4.5 ಸೆಂಟಿಮೀಟರ್. ಸೊ ಈ ರೀತಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಸೊ ನಿಮಗೆ 2 ಪಾರ್ಶ್ವಭಾಗ ಮತ್ತು 3 ಕೋನಗಳನ್ನು ಕೊಟ್ಟಾಗ ನೀವು ಚಿತ್ರಬೀಜವನ್ನು ಉಳಿದಿರ್ತಕ್ಕಂಥ ಎಕ್ಸಸೈಸ್ ಪ್ರಾಬ್ಲಮ್ಸ್ ಏನಿದೆ ಸೊ ಅವುಗಳನ್ನು ನೀವು ಮನೆಯಲ್ಲಿ ರಚನೆ ಮಾಡಬೇಕು. ಸೊ ಈಗ ಮುಂದಿನ ಒಂದು ವಿಧಾನವನ್ನು ನೋಡೋಣ. ಓಕೆ, ನೆಕ್ಸ್ಟ್ ಮಕ್ಕಳೀಗ ಮುಂದಿನ ಒಂದು ಚಿತ್ರಬೀಜವನ್ನು ರಚಿಸ್ತಕ್ಕಂಥ ವಿಧಾನ 3 ಬಾಹುಗಳು ಮತ್ತು 2 ನಡುವಿನ ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಹೌದಾ? 3 ಬಾಹುಗಳು ಮತ್ತು ಆ ಬಾಹುಗಳ ನಡುವಿನ ಕೋನ ಕೊಟ್ಟಾಗ ಚತುರ್ಭುಜವನ್ನು ಯಾವ ರೀತಿ ರಚನೆ ಮಾಡಬೇಕು. ಸೊ ಇದರ ಸಮಸ್ಯೆ ಒಂದು ಈ ಥರ ಇದೆ. AB 4 ಸೆಂಟಿಮೀಟರ್ ಇದೆ, BC 5 ಸೆಂಟಿಮೀಟರ್ ಇದೆ, CD 6.5 ಸೆಂಟಿಮೀಟರ್ ಇದೆ, ನೆಕ್ಸ್ಟ್ B ಕೋನ 105 ಡಿಗ್ರಿ ಇದೆ, C ಕೋನ 80 ಡಿಗ್ರಿ ಇದೆ. ಸೊ ಇರ್ತಕ್ಕಂಥ ABCD ಚತುರ್ಭುಜವನ್ನು ರಚಿಸಿ. ಸೊ ಸೇಮ್ ಪ್ರೊಸೀಜರ್. ಮೊದಲು ಏನು ಮಾಡಬೇಕು, ಒಂದು ಕಚ್ಚಾ ಚಿತ್ರವನ್ನು ಬರ್ಕೋಬೇಕು, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆಗಳನ್ನು ಹಾಕಬೇಕು. ಸೊ ABCD ಮೊದಲು ಆ ಬಾಹುವಿನ ಅಳತೆ ಇದೆ ಅಂತ ನೋಡ್ಕೊಳ್ಳಿ. AB 4 ಸೆಂಟಿಮೀಟರ್ ಇದೆ. ಸೊ ಅದರಿಂದ ABCD ಈ ಥರ ಬರ್ಕೊಳ್ಳಿ, ABCD. ನೆಕ್ಸ್ಟು ಇದು AB 4 ಸೆಂಟಿಮೀಟರ್ ಇದೆ, ಅಳತೆಗಳನ್ನು ಹಾಕಿ. BC 5 ಸೆಂಟಿಮೀಟರ್ ಇದೆ, ಆಯಿತಾ. CD 6.5 ಸೆಂಟಿಮೀಟರ್ ಇದೆ, B ಕೋನ 105 ಡಿಗ್ರಿ ಇದೆ, ಆಯಿತಾ. C ಕೋನ 80 ಡಿಗ್ರಿ ಇದೆ. ಇರ್ತಕ್ಕಂಥ ABCD ಚತುರ್ಭುಜವನ್ನು ರಚಿಸಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ನೀವು ಕೋನ ಬರೋದಿಲ್ಲ. ಹೌದಾ? ನೋಡಿ, ನಮ್ಗೆ ಏನು ಅಳತೆಗಳನ್ನು ಕೊಟ್ಟಿರ್ತಾರ ಅವುಗಳ ನಡುವಿನ ಕೊಟ್ಟಿರ್ತಕ್ಕಂಥ ಬಾಹುಗಳ ನಡುವಿನ ಕೋನನೇ ಆಗಿರುತ್ತೆ. ನೀವು ಈ ಕೋನವನ್ನು ಇಲ್ಲಿ ಹಾಕಕ್ಕೆ ಬರಲ್ಲ. ಹೌದಾ? ಸೊ ಇದನ್ನು ತುಂಬ ಎಚ್ಚರಿಕೆಯಿಂದ ಈ ಕಚ್ಚಾ ಚಿತ್ರವನ್ನು ಬರೆಯೋದು ಫಸ್ಟ್ ಕಲ್ತ್ಕೋಬೇಕು. ನೀವು ಕಚ್ಚಾ ಚಿತ್ರವನ್ನು ಕರೆಕ್ಟಾಗಿ ಬರೆದ್ರಿ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಯಲ್ ಡಯಾಗ್ರಾಮು ಬಿಡಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈಗ ಮೊದಲನೇ ಸ್ಟೆಪ್ ಏನು, ಮೊದಲು ಪಾದ ಎಳ್ಕೋಬೇಕು. ಹೌದಾ? ಪಾದ ಯಾವುದು? AB ಪಾದ. ಪಾದ ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ? 4 ಸೆಂಟಿಮೀಟರ್. ಸೊ 4 ಸೆಂಟಿಮೀಟರ್ ಪಾದವನ್ನು ಎಳ್ಕೊಳ್ತಾನೆ ಫಸ್ಟ್. ಸೊ ನೀವು ಫಾಲೋ ಅಪ್ ಮಾಡಿ, ನಿಮ್ಮ ಜೊತೆಗೇ ಮಾಡ್ತಾ ಇದ್ರೆ ಮಾತ್ರ ಏನು ಬೇಕಾ ಬರುತ್ತೆ. ಸೊ ಇದು ಪಾದ 4 ಸೆಂಟಿಮೀಟರ್ ಇದೆ. ಸೊ AB = 4 ಸೆಂಟಿಮೀಟರ್ ಪಾದ. ನೆಕ್ಸ್ಟು ಈ ಪಾದ ಆದಮೇಲೆ ನೆಕ್ಸ್ಟ್ ಈ B ಬಿಂದುವಿನಲ್ಲೇ 105 ಡಿಗ್ರಿ ಕೋನವಿದೆ. ಸೊ 105 ಡಿಗ್ರಿ ಕೋನವನ್ನು ನೀವು ಹೇಳ್ಕೊಡಿ. B ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ನೋಡಿ, B ಬಿಂದು ಕೇಂದ್ರವಾಗಿ ಇಟ್ಕೊಂಡು 105 ಡಿಗ್ರಿ ಕೋನ ಇಲ್ಲಿ ಬರ್ತೇನೆ ಹೇಳ್ಕೊಡಿ. ನೆಕ್ಸ್ಟು BX ಅನ್ನು ಹೇಳಿದೆ, ನಾನು ಎಷ್ಟಿದೆ ಗೊತ್ತಿಲ್ಲ, ಉದ್ದ BX ಅನ್ನು ಹೇಳಿದೆ. ಸೊ ಇದು BX 105. ನೆಕ್ಸ್ಟು B ಇಂದ Cಗೆ ಎಷ್ಟು ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ 5 ಸೆಂಟಿಮೀಟರ್ ಇದೆ. ಸೊ ಕೈವಾರದಿಂದ ನೀವು 5 ಸೆಂಟಿಮೀಟರ್ ಕಂಸ ತಗೊಳ್ಳಿ. ಕೈವಾರ ಸಹಾಯದಿಂದ 5 ಸೆಂಟಿಮೀಟರ್ ಕಂಸ ತಗೊಳ್ಳಿ. 5 ಸೆಂಟಿಮೀಟರ್ ಕಂಸ ತಗೊಂಡು ಏನು ಮಾಡಬೇಕು, B ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು BX ಅಲ್ಲಿ ಒಂದು ಕಂಸವನ್ನು ಇಡಿ. B ಬಿಂದು ಕೇಂದ್ರವಾಗಿ ಇಟ್ಕೊಂಡು ಸೊ BX ಅನ್ನು ಈ ಥರ ಕಟ್ ಮಾಡಿ. ಹೌದಾ? ಸೊ ಏನು ಕಟ್ಟಾಗಿದೆ ಆ ಕಟ್ಟಾಗಿರ್ತಕ್ಕಂಥ ಪಾಯಿಂಟು ಯಾವುದಾಗಿರುತ್ತೆ ನಮಗೆ ಅಂತ ಹೇಳಿದ್ರೆ
ಸಿ ಆಗಿರುತ್ತೆ. ಸೊ ಇದು ಸಿ. ಬಿ ಇಂದ ಸಿ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಆಯ್ತಾ? ನೆಕ್ಸ್ಟ್ ನೋಡಿ, ಈಗ ಸಿ ನಿಂದ ಗುರುತು ಮಾಡೋದು ಇಂಪಾರ್ಟೆಂಟ್. ಸಿ ನಿಂದ ಗುರುತು ಮಾಡಬೇಕಾದ್ರೆ ಸಿ ನಲ್ಲಿ 80 ಡಿಗ್ರಿ ಕೋನ ಇದೆ, ಆಮೇಲೆ 6.5 ಸೆಂಟಿಮೀಟರ್ ಅಳತೆ ಇದೆ, 80 ಡಿಗ್ರಿ ಕೋನ. ಸೊ ಇಲ್ಲಿ ನಾವು ಫಸ್ಟ್ 6.5 ಸೆಂಟಿಮೀಟರ್ ಎಳ್ಕೊಳಕ್ಕೆ ಹೋಗ್ಬಾರ್ದು ಇಲ್ಲ, ಫಸ್ಟ್ ಆ ಕೋನವನ್ನು ಎಳ್ಕೋಬೇಕು. 80 ಡಿಗ್ರಿ ಕೋನ ಎಳ್ಕೋಬೇಕು. ಆ 80 ಡಿಗ್ರಿ ಉದ್ದ ಇರ್ತಕ್ಕಂಥ ಕೋನ ಎಷ್ಟು ಉದ್ದ ಇರಬೇಕು ಅಂತ ಹೇಳಿದ್ರೆ 6.5 ಸೆಂಟಿಮೀಟರ್ ಉದ್ದ ಇದೆ. ಆಯ್ತಾ? ಸೊ ಈಗ ಸಿ ಪಾಯಿಂಟಲ್ಲಿ ನಾವು ಎಷ್ಟು ಡಿಗ್ರಿ ಕೋನ ಎಳ್ಕೋಬೇಕು? 80 ಡಿಗ್ರಿ ಕೋನವನ್ನು ಗುರುತು ಮಾಡಬೇಕು. ಇಲ್ಲಿ ಫಸ್ಟ್ ನೀವು ಅಳತೆ ತಗೋಬಾರ್ದು. 6.5 ಅಂದರೆ ನೀವು ಎಷ್ಟು ಡಿಗ್ರಿಗೆ ಅಂತ ಗೊತ್ತಾಗಲ್ಲ. ಏಕೆಂದರೆ ನಮಗೆ ಈ ಕೋನ ಇದ್ದರೆ ಈ ಅಳತೆಯನ್ನು ಆ ಕೋನ ಕಟ್ ಮಾಡ್ಕೋಬೋದು. ಸೊ ಅದಕ್ಕೆ ಸಿ ನಲ್ಲಿ ನೋಡಿ, ಈ ಥರ ಇದ್ದಾಗ ಯಾವ ಥರ ಅಳತೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ಈ ಥರ ಕೋನ ಕಟ್ಕೋಬೇಕು. ಈ ಕಡೆಯಿಂದ ಕೌಂಟ್ ಮಾಡಬೇಕು. ಎಷ್ಟು ಡಿಗ್ರಿ ಇದೆ? ಇದು 80 ಡಿಗ್ರಿ ಇದೆ. ಸೊ 80 ಡಿಗ್ರಿ ಅಂದರೆ ಆಲ್ಮೋಸ್ಟ್ ಇದು ಬರುತ್ತೆ ನೋಡಿ. 0ನಲ್ಲಿ ಕೌಂಟ್ ಮಾಡ್ತಾ ಹೋಗಿ 10, 20, 30 ಅಂತ 80 ಡಿಗ್ರಿ ಬಂತು. ಸೊ ಈಗ ಸಿ ವೈ ಅನ್ನು ಎಳಿಬೇಕು. ಅದು ಎಷ್ಟಿದೆಯೋ ಗೊತ್ತಿಲ್ಲ ನಮಗೆ, ಹೌದಾ? ಸೊ ಸಿ ವೈ ಅನ್ನು ಸ್ವಲ್ಪ ಉದ್ದವಾಗಿ ಸಿ ವೈ ಅನ್ನು ಎಳಿಬೇಕು. ಸಿ ವೈ ಆಯ್ತಲ್ಲ? ಈಗ ಏನು ಮಾಡಬೇಕು? ಸಿ ನಿಂದ ನಾವು ಡಿ ಪಾಯಿಂಟ್ ಗುರುತು ಮಾಡಬೇಕು. ಸಿ ನಿಂದ ಡಿ ಪಾಯಿಂಟ್ ಗುರುತು ಮಾಡಬೇಕು ಅಂದರೆ ಸಿ ನಿಂದ ಡಿಗೆ ಎಷ್ಟು ಅಳತೆ ನಮಗೆ 6.5 ಸೆಂಟಿಮೀಟರ್ ಇದೆ. ಸೊ ಈಗ 6.5 ಸೆಂಟಿಮೀಟರನ್ನು ನಾವು ಕೈವಾರದಲ್ಲಿ ಕಂಸ ತಗೊಂಡು 6.5 ಸೆಂಟಿಮೀಟರನ್ನು ಕೈವಾರ ಸಹಾಯ ತಗೊಂಡು ಏನು ಮಾಡಬೇಕು? ಸಿ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಇದನ್ನು ಕಟ್ ಮಾಡಬೇಕು. ಹೌದಾ? ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಿ ನಾನು. ಇದನ್ನು ಆಗಿಲ್ಲ ಅಂತೇಳಿ ಇದನ್ನು ಈ ಲೈನನ್ನು ಎಕ್ಸ್ಟೆಂಡ್ ಮಾಡಿ. ಸೊ 6.5 ಇಲ್ಲಿಗೆ ಬರುತ್ತೆ. ಸೊ ಇದು ವೈ, ಹೌದಾ? ಸೊ ಈ ಬಿಂದು ಏನಿದೆ, ದಿಸ್ ಈಸ್ ಇದು ಬಿ ಬಿಂದು. ಎಷ್ಟಿದೆ ಇದು? 6.5 ಸೆಂಟಿಮೀಟರ್. ಈ ಭಾವಗಳ ನಡುವಿನ ಕೋನ ಎಷ್ಟಿದೆ? 80 ಡಿಗ್ರಿ. ಈಗ ಏನು ಮಾಡಬೇಕು ನಾವು? ಡಿ ನಿಂದ ಎಗೆ ಯಾವುದೇ ಅಳತೆ ಇಲ್ಲ, ಹೌದಾ? ಯಾವುದೇ ಅಳತೆ ಇರೋದು ಕೂಡ ಅದನ್ನು ಜಾಯಿನ್ ಮಾಡಬಹುದು. ಏಕೆಂದರೆ ಈ ಕೋನ ಇದೆ, ಹೌದಾ? ಈಗ ಡಿ ಇಂದ ಎಗೆ ಸೇರಿಸಿ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಎ ಬಿ ಸಿ ಡಿ ಚತುರ್ಭುಜ. ಯಾವಾಗ 3 ಬಾಹುಗಳು ಮತ್ತು ಅವುಗಳ ನಡುವಿನ 2 ಕೋನಗಳು ಕೊಡ್ತಾರೆ. ಸೊ ಇಲ್ಲಿ ನಮಗೆ ಬಾಹುಗಳ ನಡುವೆ ಕೋನಗಳ ಕೋನ ಏನಿದೆ ನಮಗೆ ಕೊಟ್ಟಿರ್ತಕ್ಕಂಥ ಅಳತೆಗಳ ನಡುವೆನೇ ಇರಬೇಕು. ಇಲ್ಲಿ ಎಲ್ಲೋ ಕೋನ ಹಾಕಿ ಬರಲ್ಲ, ಹೌದಾ? ಅದರಿಂದ ಕಚ್ಚಾ ಚಿತ್ರ ಬರೀಬೇಕಾದ್ರೆ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೊ ಇದೇ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಮಸ್ಯೆನ ನೋಡೋಣ. ಇನ್ನೊಂದು ಸಮಸ್ಯೆ ಈ ಥರ ಇದೆ. ಡಿ is equal to 4 ಸೆಂಟಿಮೀಟರ್, ಎ is equal to 5 ಸೆಂಟಿಮೀಟರ್, AR is equal to 4.5 ಸೆಂಟಿಮೀಟರ್, ಕೋನ E is equal to 60 ಡಿಗ್ರಿ, ಕೋನ A is equal to 90 ಡಿಗ್ರಿ ಇರುವ BAR ಚತುರ್ಭುಜ ರಚಿಸಿ. BAR ಚತುರ್ಭುಜ ರಚಿಸಿ. ಸೊ ಇದೆಲ್ಲ ಅಷ್ಟೇ. ಫಸ್ಟು ಕಚ್ಚಾ ಚಿತ್ರವನ್ನು ಬರ್ಕೋಬೇಕಾಗುತ್ತೆ ನಾವು. ಸೊ ಚತುರ್ಭುಜದ ಒಂದು ಚಿತ್ರ ಬರ್ಕೊಳ್ಳಿ. ಇದಕ್ಕೆ BEAR ಅಂತ ಹೆಸರು ಕೊಡಿ. ಯಾವಾಗಲೂ ಇಲ್ಲಿಂದಲೇ ಕೊಡಬೇಕು, ಎಲ್ಲರಿಗೂ BEAR. ಇದರಲ್ಲಿ ಕೊಟ್ಟಿರೋ ಅಳತೆಗಳ ಪಾದ ಡಿ 4 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಎ 5 ಸೆಂಟಿಮೀಟರ್ ಇದೆ. ಅದೇ ರೀತಿ AR ಎಷ್ಟಿದೆ ಅಂತ ಹೇಳಿದ್ರೆ 4.5 ಸೆಂಟಿಮೀಟರ್ ಇದೆ. ಈಗ ಈ ಕೋನ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ 60 ಡಿಗ್ರಿ ಇದೆ. ಇದು 60 ಡಿಗ್ರಿ ಈ ಕೋನ. ಸೊ ಅದೇ ರೀತಿ ಎ ಕೋನ ಎಷ್ಟಿದೆ ಅಂತ ಹೇಳಿದ್ರೆ ಇದು 90 ಡಿಗ್ರಿ ಇದೆ.
ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಚತುರ್ಭುಜದ ಒಂದು ಕಚ್ಚಾ ಚಿತ್ರ. ಈಗ ನಾವು ಇದಕ್ಕನುಗುಣವಾಗಿಯೇ ನಾವು ನೈಜ ಚಿತ್ರವನ್ನು ಬಿಡಿಸ್ತಾ ಹೋಗ್ತೀವಿ. ಸೊ ಮೊದಲು ಏನು ಹೇಳ್ಕೊಳ್ತೀನಿ ನಾನು, ಪಾದ ಹೇಳ್ಕೊಳ್ತೀನಿ. ಪಾದ ಯಾವುದಿದೆ? ಡಿ ಇದೆ. ಸೊ ಡಿ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಸೊ 4 ಸೆಂಟಿಮೀಟರ್ ಇರ್ತಕ್ಕಂಥ ಡಿ ಪಾದವನ್ನು ಹೇಳ್ಕೊಳ್ತೀನಿ. ಸೊ ಇದು ಡಿ 4 ಸೆಂಟಿಮೀಟರ್. ನಂತರ ನೋಡಿ, ಈ ಬಿಂದುವಿನಲ್ಲಿ 60 ಡಿಗ್ರಿ ಕೋನ ಇದೆ, ಹೌದಾ? ಸೊ ಇಲ್ಲಿ ಇ ವೈ ಹೇಳ್ಕೋಬೇಕು. ಈ ಬಿಂದುವಿನಲ್ಲಿ 60 ಡಿಗ್ರಿ ಇರ್ತಕ್ಕಂಥ ಇ ವೈ ಕೋನ ಹೇಳ್ಕೋಬೇಕು. ಸೊ 60 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಆಯಿತಾ? ಇಲ್ಲಿ 60 ಡಿಗ್ರಿ ಇರ್ತಕ್ಕಂಥ ಇ ವೈ ಹೇಳ್ಕೋಬೇಕು. ಇದು ಇ ವೈ ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ನಾನು ಇ ಎ ಅಂತ ಹೇಳ್ಕೊಂಡಿಲ್ಲ, ಯಾಕೆಂದರೆ ಇದು 5 ಸೆಂಟಿಮೀಟರ್ ನಾನು ಇನ್ನೂ ಕಟ್ ಮಾಡಿಲ್ಲ. ಸೊ ಸುಮ್ಮನೆ ಒಂದು ಉದ್ದಕ್ಕೆ ಇ ವೈ ಹೇಳ್ಕೊಂಡಿದ್ವಿ, ಹೌದಾ? ಅದು ಎಲ್ಲಿ ಕಟ್ ಆಗುತ್ತೆ? ಎ ಬಿಂದು ಎಲ್ಲಿ ನಾವು ವರ್ಕ್ ಮಾಡಬೇಕು ಅಂದರೆ ಎ ಬಿಂದು ಇನಿಂದ 5 ಸೆಂಟಿಮೀಟರ್ ದೂರದಲ್ಲಿ. ಸೊ ಅದಕ್ಕೆ ಒಂದು ಕೈವಾರದಲ್ಲಿ 5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಕಂಸ ತಗೊಳ್ಳಿ. 5 ಸೆಂಟಿಮೀಟರ್ ಕಂಸ ತಗೊಳ್ಳಿ. ಕೈವಾರದಲ್ಲಿ ಕಂಸ ತಗೊಂಡು ಏನು ಮಾಡಬೇಕು ನೀವು? ಈ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಇ ವೈನಲ್ಲಿ ಎ ಪಾಯಿಂಟ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಯಾವ ಪಾಯಿಂಟ್ ಯೂಸ್ ಮಾಡಬೇಕು? ನಾವು ಎ ಪಾಯಿಂಟ್ ಯೂಸ್ ಮಾಡಬೇಕು. ಸೊ ಇಯಿಂದ ಎ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ, ರೈಟ್. ನೆಕ್ಸ್ಟು ನೋಡಿ, ಇಲ್ಲಿ 90 ಡಿಗ್ರಿ ಕೋನ ವರ್ಕ್ ಮಾಡಬೇಕು. ಎ ಆರ್ ಎಷ್ಟಿರಬೇಕು? 4.5 ಸೆಂಟಿಮೀಟರ್ ಇರಬೇಕು. ಸೊ ಇಲ್ಲಿ ಫಸ್ಟು ಎ ಆರ್ನ 4.5 ಸೆಂಟಿಮೀಟರ್ ಹೋಗ್ಬಿಡಿ, ಯಾಕಂದರೆ ಅದು ಯಾವ ಕೋನದಲ್ಲಿ ಅಂತ ಬೇಕಾಗುತ್ತೆ ಫಸ್ಟು. ಅದರಿಂದ ನೀವು ಎ ಎಕ್ಸ್ ಅನ್ನು ಹೇಳ್ಕೋಬೇಕು. ಎಷ್ಟಕ್ಕೆ? 90 ಡಿಗ್ರಿ ಕೋನಕ್ಕೆ. ಸೊ ಕೋನಮಾಪಕ ತಗೊಳ್ಳಿ, ಕೋನಮಾಪಕನ ಈ ಥರ ಇಟ್ಕೊಳ್ಳಿ. ಇಲ್ಲಿ ನಾವೇನು ಮಾಡಬೇಕು ಅಂದರೆ 90 ಡಿಗ್ರಿ ಕೋನ ವರ್ಕ್ ಮಾಡ್ಕೋಬೇಕಿತ್ತ, ಹೌದಾ? 90 ಡಿಗ್ರಿ ಕೋನ ವರ್ಕ್ ಮಾಡ್ಕೊಂಡಿದ್ದೀವಿ. ಕೋನಮಾಪಕ ಕರೆಕ್ಟಾಗಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮಗೆ ಇದು 4.5 ಸೆಂಟಿಮೀಟರ್ ಉದ್ದ ಇದೆ. ಸೊ ಅದೆಷ್ಟು ಉದ್ದ ಅಂತ ಗೊತ್ತಿಲ್ಲ. ನೀವೇನು ಮಾಡಬೇಕೀಗ? ಎ ಎಕ್ಸ್ ಅನ್ನು ಹೇಳಿ, ಹೌದಾ? ಸೊ ದಿಸ್ ಈಸ್ ಎ ಎಕ್ಸ್. ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಸೊ ದಿಸ್ ಈಸ್ 90 ಡಿಗ್ರಿ, ಆಯ್ತಲ್ಲ? ಈಗ ಏನು ಮಾಡಬೇಕು? ಎ ಎಕ್ಸ್ ಅಲ್ಲಿ ನಾವು ಆರ್ ಬಿಂದುವನ್ನು ಗುರುತು ಮಾಡಬೇಕು. ಎ ಎಕ್ಸ್ ಅಲ್ಲಿ ಈ ಆರ್ ಬಿಂದು ಗುರುತು ಮಾಡೋದು ಅಂದರೆ ಹೇಗೆ? ಎ ಇಂದ ಆರ್ಗೆ ಎಷ್ಟು ಸೆಂಟಿಮೀಟರ್ ಇದೆ ನಮಗೆ? ಎ ಇಂದ ಆರ್ಗೆ 4.5 ಸೆಂಟಿಮೀಟರ್ ಇದೆ. ಸೊ ಅದಕ್ಕೆ ಕೈವಾರ ಸಹಾಯದಿಂದ 4.5 ಸೆಂಟಿಮೀಟರ್ ಕಂಸ ತಗೋಬೇಕು. ಕೈವಾರದಲ್ಲಿ 4.5 ಸೆಂಟಿಮೀಟರ್ ಕಂಸ ತಗೊಳ್ಳಿ, ಹೌದಾ? ಅಳತೆಗಳೆಲ್ಲ ಕರೆಕ್ಟಾಗಿರಬೇಕು. ಮತ್ತು ನೀವು ಪೆನ್ಸಿಲ್ಲು ಏನು ಕಾಂಪಾಕ್ಸ್ ಬಾಕ್ಸ್ ಏನಿದೆ ಆ ಕಾಂಪಾಕ್ಸ್ ಬಾಕ್ಸ್ ನೀಟಾಗಿ ಇಟ್ಕೊಂಡಿರ್ಬೇಕು. ಸೊ ನೋಡಿ, ಇಯಿಂದ ಎಗೆ ನೋಡಿ ಇಲ್ಲಿ ಕಟ್ ಮಾಡ್ತಾರೆ, ಹೌದಾ? ಸೊ ಇಲ್ಲಿ ಈ ಕಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಿದೆ, ಸೊ ದಿಸ್ ಈಸ್ ನಮ್ಗೆ ಯಾವುದಿದು? ಇದು ಆರ್ ಬಿಂದು. ಕಟ್ ಆಗಿರೋ ಪಾಯಿಂಟ್ ಯಾವುದು ನಮಗೆ? ಆರ್ ಬಿಂದು. ಸೊ ಎ ಇಂದ ಆರ್ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ 4.5 ಸೆಂಟಿಮೀಟರ್. ಎ ಇಂದ ಆರ್ಗೆ 4.5 ಇದೆ. ಈಗ ಆರ್ ಬಿಂದು ಸಿಕ್ತು. ಸೊ ಈಗ ಆರಿಂದ ಡಿ ಇಲ್ಲಿ ಯಾವುದೇ ಅಳತೆ ಕೊಟ್ಟಿಲ್ಲ ನೋಡಿ, ಜಸ್ಟ್ ಜಾಯಿನ್ ಮಾಡಿದ್ವಿ ಅಷ್ಟೇ, ಹೌದಾ? ಈಗ ಆರಿಂದ ಡಿ ಅನ್ನು ಸೇರಿಸಿ, ಆರ್ ಮತ್ತೆ ಡಿ ಅನ್ನು ಸೇರಿಸಿ, ಸೇರಿಸಿ ಆರ್ ಮತ್ತು ಡಿ ಅನ್ನು ಸೇರಿಸಿ. ಸೊ ಈಗ ನಮಗೆ ಯಾವ ಚತುರ್ಭುಜ ಸಿಕ್ತು ಅಂತ ಹೇಳಿದ್ರೆ ಡಿ ಇ ಎ ಆರ್ ಚತುರ್ಭುಜ ಸಿಕ್ತು. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಪೇಕ್ಷಿತವಾಗಿರ್ತಕ್ಕಂಥ ಡಿ ಇ ಎ ಆರ್ ಚತುರ್ಭುಜ. ಸೊ ಇದು ಈ ರೀತಿ ನಿಮಗೆ ಅಭ್ಯಾಸದಲ್ಲೂ ಕೂಡ ಹಲವಾರು ಸಮಸ್ಯೆಗಳಿರುತ್ತೆ. ಚತುರ್ಭುಜಗಳನ್ನು ಯಾವ ರೀತಿ ರಚನೆ ಮಾಡ್ಬೋದು ಅನ್ನೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ
ಎಕ್ಸಸೈಜಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ನೋಡಿ ಕಲಿಬೇಕು. ನೀವು ಪ್ರಾಕ್ಟೀಸ್ ಮಾಡೋದು ಏನು ಪ್ರಾಕ್ಟೀಸ್ ಮಾಡಬೇಕು? ವಿತ್ ಕಾಂಪ್ಲೆಕ್ಸ್ ಥಾಟ್ಸ್. ಈ ವಿಡಿಯೋ ಲೆಸನ್ ನೋಡ್ಬೇಕಾದ್ರೂ ಅಷ್ಟೇ. ನೀವು ಯಾವಾಗಲೂ ವಿಡಿಯೋ ಲೆಸನ್ ಮಾಡ್ಬೇಕಾದ್ರೆ ಈ ಪ್ರಾಯೋಗಿಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ ನೀವು ಕಾಂಪ್ಲೆಕ್ಸ್ ಥಾಟ್ಸ್ ಇಟ್ಕೊಂಡು ಇಲ್ಲಿ ಯಾವ ಥರ ನಾನು ಹೇಳ್ತಾ ಹೋಗ್ತೋ ಆ ಥರನೇ ಹೇಳ್ತಾ ಹೋಗ್ಬೇಕು. ಜಸ್ಟ್ ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಸೊ ಹೌದಾ? ಆಗ ಮಾತ್ರ ಅದು ರೇಖಾಗಣಿತ ನಿಮಗೆ ಬರುತ್ತೆ. ಸೊ ಅಭ್ಯಾಸದಲ್ಲಿ ನಮಗೆ ಹಲವಾರು ಸಮಸ್ಯೆಗಳಿವೆ. ಅಭ್ಯಾಸ 7.4ರಲ್ಲಿ ಮತ್ತು 7.3ರಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನೀವು ಬಿಡಿಸ್ಕೊಂಡು ನಂತರ ಇಲ್ಲಿಗೆ ಈ ಒಂದು ಅಧ್ಯಾಯ ಕಂಪ್ಲೀಟ್ ಆಯಿತು. ಸೊ ಮುಂದಿನ ಒಂದು ಚಾಪ್ಟರ್ಲಿ ಮತ್ತೆ ನಾವು ಭೇಟಿ ಮಾಡೋಣ.